ಒಬ್ಬ ವಿಶ್ವವಿದ್ಯಾಲಯದ ಉದ್ಯೋಗಿಯಾಗಿದ್ದುಕೊಂಡು ವಿದ್ಯಾರ್ಥಿಯಾಗಿದ್ದುಕೊಂಡು ಇಲ್ಲಿ ನಾನು ಈ ಎಲ್ಲ ಸಾಧನೆಗಳನ್ನು ನೋಡುವಾಗ ನಮ್ಮ ವಿಶ್ವವಿದ್ಯಾನಿಲಯ ಯಕ್ಷಗಾನಕ್ಕೆ ಮತ್ತು ಯಕ್ಷಗಾನದ ಜೊತೆಗೆ ಬೆರೆತುಕೊಂಡಿರುವ ಈ ಪ್ರಯಾಣವನ್ನು ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ. ಗಣ್ಯರಾದ ಮುಖ್ಯ ಅತಿಥಿಗಳ ಸಮ್ಮುಖದಲ್ಲಿ ಒಂದು ಸಣ್ಣ ಕ್ಷಮೆಯನ್ನು ಕೇಳ್ತಾ, ನಾವೇನು ಮಾಡಿದ್ದೇವೋ ನೀವು ಓದಿದ ಕಾಲೇಜಿಗೆ ಮತ್ತು ಇವತ್ತಿನ ವಿಶ್ವವಿದ್ಯಾನಿಲಯ ಕಾಲೇಜಿಗೆ ಏನಾಗಿದೆಯೋ ಅದಕ್ಕೆ ನಾನು ನಿಮ್ಮಲ್ಲಿ ವೈಯಕ್ತಿಕವಾಗಿ ಕ್ಷಮೆಯನ್ನು ಕೇಳ್ತಾ, ಅದು ತಪ್ಪಾಗಿದೆ ನಮ್ಮ ಕಡೆಯಿಂದ, ನಾವು ಅದನ್ನು ಮಾಡಬಾರ್ದಿತ್ತು, ಆ ಸಂದರ್ಭದಲ್ಲಿ ನಾನು ಆಡಳಿತದಲ್ಲಿ ಇರಲಿಲ್ಲ, ಆದರೂ ಕೂಡ ಈ ಹಿಂದೆ ನಡೆದ ಘಟನೆಗೆ ನಿಮ್ಮಲ್ಲಿ ಕ್ಷಮೆಯನ್ನು ಕೇಳ್ತಾ, ಈಗ ಆ ವಿಶ್ವವಿದ್ಯಾನಿಲಯ ಕಾಲೇಜಿಗೆ ಯಾವ ಥರದ ಕಾಯಕಲ್ಪವನ್ನು ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಎಲ್ಲ ಥರದ ರಿಸ್ಕ್ಗಳನ್ನು ತಗೊಂಡು ಈಗಾಗಲೇ ನನ್ನ ಮುಂದುಗಡೆ ಮನವಿಯನ್ನು ಸಬ್ಮಿಟ್ ಮಾಡಿದಂಥ ಪೇರೆಂಟ್ ಟೀಚರ್ಸ್ ಅಸೋಸಿಯೇಷನ್ನ ಹಳೆ ವಿದ್ಯಾರ್ಥಿ ಸಂಘದ ನಾಯಕರುಗಳು ಇಲ್ಲಿ ಬಂದಿದ್ದಾರೆ. ಇದು ನಮ್ಮ ಧರ್ಮದ ಕೆಲಸ ಅಂತ ನಾವು ಅದನ್ನು ಕೈಗೆತ್ತಿಕೊಂಡು ಅವರಿಗೆ ಗೌರವ ಕೊಡಬೇಕಾದ ಕೆಲಸ ಇದೆ. ಹಾಗಾಗಿ ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಿ ತಕ್ಷಣ ಅದನ್ನು ನಾವು ಮಂಡನೆ ಮಾಡಬೇಕಾಗುತ್ತೆ, ಮಾಡಬೇಕು. ಅದಕ್ಕೆ ಸರ್ಕಾರದಿಂದ ನಾವು ಅನುಮತಿ ತಗೊಳ್ಳೋಕ್ಕೆ ಖಂಡಿತ ನಾನು ತಯಾರಿದ್ದೇನೆ ಅಂತ ನಿಮ್ಮ ಮುಂದೆ ಹೇಳ್ತಾ, ತಾವು ಏನು ಇವತ್ತು ನಮಗೆ 1 ಕೋಟಿ ರೂಪಾಯಿಯನ್ನು ತಮ್ಮ ಅಮೃತ ಹಸ್ತದಿಂದ ನನಗೆ ಹಸ್ತಾಂತರ ಮಾಡಿದ್ದೀರೋ, ಇದು ಬಹಳ ಸೇಫ್ ಆಗಿ ಅತ್ಯಂತ ಪಾರದರ್ಶಕವಾಗಿ ಇದು ನಮ್ಮ ಮೂಲ ಧನವಾಗಿ ನಮ್ಮ ದಯಾನಂದ್ ಪೈ ಸತೀಶ್ ಪೈ ಯಕ್ಷಗಾನ ಕಲಾಕೇಂದ್ರದ ಅಕೌಂಟ್ಗೆ ಹೋಗುತ್ತೆ. ಶ್ರೀಯುತರೇ, ನೀವು ತಮ್ಮನ್ನು ಪರಿಚಯ ಮಾಡಿಕೊಳ್ತಾ ತುಂಬ ಭಾವನಾತ್ಮಕವಾಗಿ ಮಾತನಾಡಿದ್ದೀರಿ. ಈ ದೇಶದ ಎಲ್ಲ ಶ್ರೀಮಂತರು ಆ ಶ್ರೀಮಂತರಿಗೆ ಒಂದು ಸ್ಟ್ಯಾಂಡರ್ಡನ್ನು ಸೆಟ್ ಮಾಡಿಕೊಟ್ಟಿದ್ದೀರಿ. ತಾವೇ ಹೇಳಿದ ಹಾಗೆ ಶ್ರೀಮಂತರಾದವರು ಶ್ರೀಮಂತಿಕೆಯನ್ನು ಅಕ್ರೂಡ್ ಮಾಡ್ತಾ ಹೋಗೋದಲ್ಲ, ಅದರ ಬದಲು ಸಮಾಜದ ಜೊತೆಗೆ ನಾವು ಅದನ್ನು ಮಾಡಿಕೊಳ್ಬೇಕು ಅಂತ. ಇಡೀ ಶ್ರೀಮಂತ ಕುಟುಂಬಕ್ಕೆ ತಾವೊಂದು ಮಾದರಿಯಾಗಿದ್ದೀರಿ. ಯಕ್ಷಗಾನಕ್ಕೆ ಮಾತ್ರ ಅಲ್ಲ, ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕಲೆಯನ್ನು ಆಸ್ವಾದಿಸುವ ಮತ್ತು ಕಲೆಯನ್ನು ಸರಸ್ವತಿಯನ್ನು ಕರಗತ ಮಾಡಿಕೊಳ್ಳುವ ವಿದ್ಯಾರ್ಥಿಗಳಿಗೆ ತಾವು ಪೋಷಕರಾಗಿ ಬಂದಿದ್ದೀರಿ. ಬಹಳ ಸಂತೋಷ ಆಗಿದೆ. ಇಡೀ ಮಂಗಳೂರು ವಿಶ್ವವಿದ್ಯಾನಿಲಯದ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಹಳೆ ವಿದ್ಯಾರ್ಥಿಗಳ ಪರವಾಗಿ, ಈಗ ಕಲಿತಿರುವ ನನ್ನ ಮಕ್ಕಳ ಪರವಾಗಿ ತಮಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇನ್ನು ಮುಂದಕ್ಕೂ ಹೀಗೆ ಒಂದು ಭಾಳ ದೊಡ್ಡ ಪ್ರಯಾಣ ನಮ್ಮ ಮುಂದೆ ಇದೆ. ಆ ಪ್ರಯಾಣವನ್ನು ನಾವು ಮುಂದುವರಿಸ್ತೇವೆ. ನಾನಲ್ಲದಿದ್ದರೆ ಇನ್ನೊಬ್ಬರು ಬಂದೇ ಬರ್ತಾರೆ. ಯಾವುದೇ ಕಾರಣಕ್ಕಾಗಿಯೂ ಈ ಪ್ರಯಾಣವನ್ನು ಕಟ್ ಮಾಡುವ ಧೈರ್ಯ ಯಾರಿಗೂ ಬರುವುದಿಲ್ಲ. ಯಾಕಂತಂದರೆ ಇದು ಈ ಮಣ್ಣಿನ, ತಾವೇ ಹೇಳಿದ ಹಾಗೆ ಈ ಮಣ್ಣಿನ ಅತ್ಯಂತ ವಿಶಿಷ್ಟವಾದ ಕಲೆ ಆಗಿರೋದ್ರಿಂದ ಅದನ್ನು ಮುಂದುವರಿಸಲೇಬೇಕಾದ ಅನಿವಾರ್ಯತೆ ಇದೆ. ಎಲ್ಲ ಹಿರಿಯರಿಗೆ ಇವತ್ತು ನಾವು ಸನ್ಮಾನವನ್ನು ಮಾಡಿದಾಗ, ಈ ಪೀಠದಿಂದ ಸನ್ಮಾನ ಮಾಡಿದಾಗ ಅದು ವಿಶ್ವವಿದ್ಯಾನಿಲಯದ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಹೊರತು ಅವರಿಗೆ ನಾವು ಪ್ರಶಸ್ತಿ ಕೊಟ್ಟಿದ್ದೇವೆ ಅಂತ ತಿಳ್ಕೊಂಡಿಲ್ಲ. ಅದು ನಮ್ಮ ಡ್ಯೂಟಿ ಆಗಿತ್ತು, ನಾವು ಮಾಡಿದ್ದೇವೆ, ನಿಮ್ಮ ಮುಖಾಂತರ ಮಾಡಿದ್ದೇವೆ ಅಂತ ಹೇಳೋಕ್ಕೆ ಭಾಳ ಸಂತೋಷ ಆಗುತ್ತೆ ನನಗೆ. ಈಗಾಗಲೇ ಈ ಯಕ್ಷಗಾನದ ಪ್ರಯಾಣ ಭಾಳ ಶೈಕ್ಷಣಿಕವಾಗಿ ಆಗಬೇಕು ಅಂತೇಳಿ ಏನಾಗಿದೆ ಅನ್ನೋದನ್ನು ತಾವು ನೋಡಿದ್ದೀರಿ. ಒಂದು ದೊಡ್ಡ ಜೀವ ಕೊಟ್ಟಿರುವ ಮ್ಯೂಸಿಯಂ ಇದೆ, ಸಾಕಷ್ಟು ಗ್ರಂಥಗಳು ಹೊರಗಡೆ ಬಂದಿದೆ. ಇದನ್ನು ಮುಂದುವರಿಸಬೇಕು, ನಮ್ಮ ಮಕ್ಕಳಿಗೆ ಅದು ಅನುಕೂಲ ಆಗಬೇಕು ಅಂತೇಳಿ ನಮ್ಮ ಪ್ರೊಫೆಸರ್ ಇಲ್ಲೇ ಇದ್ದಾರೆ, ಅವರ ಸಹಾಯದಿಂದ, ನಮ್ಮ ದಿವಿತ್ ಸಹಾಯದಿಂದ ಯಕ್ಷಗಾನವನ್ನು ಭರತನಾಟ್ಯದ ಶೈಲಿಯಲ್ಲಿಯೇ ಸರ್ಟಿಫಿಕೇಟ್ ಕೋರ್ಸ್ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದೇವೆ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪೋಸ್ಟ್ ಗ್ರಾಜುಯೇಷನ್ ಮಾಡಲಿಕ್ಕೆ ಬರುವ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಮತ್ತು ಡಿಪ್ಲೊಮಾ ಪ್ರೋಗ್ರಾಮ್ಗಳನ್ನು ಮಾಡಿಕೊಡುವ ಒಂದು ತೀರ್ಮಾನವನ್ನು ತಗೊಂಡಿದ್ದೇವೆ. ಅದಕ್ಕೆ ಸಾಕ್ಷಿಯಾದವರು ನಮ್ಮ ಸರ್ ಇಲ್ಲಿದ್ದಾರೆ. ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದರೂ ಕೂಡ ಸರಸ್ವತಿ ದೇವಿಯ ಸೇವೆಯನ್ನು ಇವತ್ತು ಕೂಡ ಮಾಡ್ತಾ ಇದ್ದಾರೆ. ಒಂದು ಸಿಲೆಬಸ್ ರಚನೆ ಆಗಿದೆ, BOSನಲ್ಲಿಟ್ಟು ಅದಕ್ಕೊಂದು BOEಯನ್ನು ತಯಾರು ಮಾಡಿ ನಾವು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ನಾವು ಯಕ್ಷಗಾನದ ಸರ್ಟಿಫಿಕೇಟ್ ಮತ್ತು ಡಿಪ್ಲೊಮಾ ಪ್ರೋಗ್ರಾಮನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಒಂದು ಸಣ್ಣ ಪ್ರಯತ್ನ, ನಿಮ್ಮ ಜೊತೆಗೆ, ನಿಮ್ಮ ಪ್ರಯಾಣ ಜೊತೆಗೆ ನಮ್ಮೊಂದು ಪ್ರಯತ್ನ ಅಂತ ಹೇಳ್ತಾ, ಹೆಚ್ಚು ಮಾತನಾಡಲಿಕ್ಕೆ ನನಗೂ ಯಕ್ಷಗಾನದ ಬಗ್ಗೆ ಸುಮಾರು ಮಾತಾಡಬೇಕು ಅಂತ ಆಸೆ ಇದೆ ಸರ್. ಎಲ್ಲರ ಎದುರುಗಡೆ ಅದನ್ನು ಕೂತು ಮಾತನಾಡಲಿಕ್ಕೆ ಆಗೋದಿಲ್ಲ. ಜಬ್ಬಾರ್ ಅವರು ನಮ್ಮ ಊರಿನವರು ಅಂತ ಕೇಳಿ ನನಗೆ ಬಹಳ ಸಂತೋಷ ಆಗಿದೆ. ಹಾಗಾಗಿ ಅವರ ಮಾತುಗಳನ್ನು ಕೇಳಿದ ಮೇಲೆ
ಈ ಹಿಂದೆ ಯಕ್ಷಗಾನದ ಬಗ್ಗೆ ಹೇಳಿದ ಒಂದು ಮಾತನ್ನು ಈ ದಕ್ಷಿಣ ಕನ್ನಡದಲ್ಲಿ ಹೇಳಲೇಬೇಕಾದ ಒಂದು ಮಾತಿದೆ. ಅದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕಲೆ ಎಲ್ಲ ಧರ್ಮವನ್ನು, ಎಲ್ಲ ಜಾತಿಯನ್ನು, ಎಲ್ಲ ವರ್ಗವನ್ನು ಮೀರಿ ನಿಂತದ್ದು. ಮತ್ತು ಯಕ್ಷಗಾನ ಈ ಹಿಂದೆ ಹೇಳಿದ, ನಾನು ಮಾಡ್ತನ್ನ ಮತ್ತೆ ರಿಪೀಟ್ ಮಾಡ್ತೀನಿ, ಯಕ್ಷಗಾನ ಈ ಊರಿನಲ್ಲಿ ಸಮುದಾಯಗಳ ನಡುವೆ ಸಂಬಂಧವನ್ನು ಗಟ್ಟಿಗೊಳಿಸಿದೆಯೇ ಹೊರತು ಯಾವತ್ತೂ ಅದು ತನ್ನ ಬೇರನ್ನು ವೀಕ್ ಮಾಡಲಿಲ್ಲ. ಹಾಗಾಗಿ ನಮ್ಮೆಲ್ಲ ಕಲೆಗಳು, ಈ ಊರಿನ ಕಲೆಗಳು ಸಮುದಾಯಗಳನ್ನು ಒಟ್ಟಿಗೆ ತಂದಿದೆ ಅಂತ ತಮಗೆ ಹೇಳ್ತಾ, ಇಲ್ಲಿ ಬಂದಿರುವ ಎಲ್ಲ ಹಿರಿಯರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ, ಮಂಗಳೂರು ವಿಶ್ವವಿದ್ಯಾನಿಲಯ ಖಂಡಿತವಾಗಿಯೂ ಈ ಊರಿನ ಎಲ್ಲ ಕಲೆಗಳ ಜೊತೆಗೆ ಅತ್ಯಂತ ವಿಶಿಷ್ಟವಾದ ಸಂಬಂಧವನ್ನು ಬೆಳೆಸ್ಕೊಳ್ತದೆ. ತಾವು ಕೊಟ್ಟಿರುವ ನಿಮ್ಮ ಬೆವರಿನ ಈ ಶ್ರಮ ಏನಿದೆ ಇದು ಅರ್ಥಪೂರ್ಣವಾಗಿ ಆಗುತ್ತೆ ಅಂತ ಹೇಳ್ತಾ, ನಮ್ಮ ಈ ಯಕ್ಷಗಾನ ಈ ಕಲಾಮಂದಿರದ ಒಂದು ಬ್ಲೂ ಪ್ರಿಂಟನ್ನು ಈ ತಕ್ಷಣಕ್ಕೆ ತಮಗೆ ನಾನು ವರ್ಕೌಟ್ ಮಾಡ್ತೇನೆ. ನಮ್ಮ ನಿಟ್ಟೆ ಕಾಲೇಜ್ನಲ್ಲಿರುವ ಎಂಜಿನಿಯರ್ಸ್ ಯಾರಿದ್ದಾರೆ ಅವರನ್ನು ಕನ್ಸಲ್ಟ್ ಮಾಡಿ ಅಕೋಸ್ಟಿಕ್ ಎಂಜಿನಿಯರ್ಸ್ಗೆ ಕರ್ಕೊಂಡು ಬಂದು ಇದನ್ನೊಂದು ನೀಲನಕ್ಷೆಯನ್ನು ಮಾಡ್ತೇವೆ. ನಾವು ಕಳೆದ ಸುಮಾರು 1.5 ವರ್ಷದಲ್ಲಿ 1.5-2 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಪಡ್ಕೊಂಡಿದ್ದೇನೆ ಹೊರಗಡೆ ನಿಮ್ಮ ಥರ ದಾನಿಗಳಿಂದ. 5 ಪೈಸೆಯನ್ನು ವಿಶ್ವವಿದ್ಯಾಲಯಕ್ಕೆ ತಗೊಂಡು ಬಂದಿಲ್ಲ. ಅವರಿಗೆ ನಾವು ಮನವಿ ಸಲ್ಲಿಸಿದ್ದೇವೆ, ನೀವೇ ಕೆಲಸ ಮಾಡಿಕೊಡಿ ಅಂತ ಹೇಳಿದ್ದೇವೆ. ಅವರೇ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ತಮ್ಮಲ್ಲೂ ಮನವಿ ಮಾಡಿಕೊಳ್ತಾ ಇದ್ದೇನೆ, ನೀಲನಕ್ಷೆಯನ್ನು ನಾವು ನಿಮಗೆ ಕೊಡ್ತೇವೆ, ದಯವಿಟ್ಟು ತಾವೇ ತಮ್ಮ ಕಡೆಯಿಂದ ಈ ಕೆಲಸವನ್ನು ಮಾಡಿಸ್ಕೊಟ್ರೆ ನಾವು ಕೂಡ ಪಾರದರ್ಶಕವಾಗಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಸಾಕ್ಷಿ ಆಗುತ್ತೆ ಅಂತ ಹೇಳ್ತಾ ಒಂದು ಅನೌನ್ಸ್ ಮಾಡಿದ್ದಾರೆ. ಈ ಹಿಂದೆ 1 ಕೋಟಿ ಕೊಟ್ಟಾಗ ಅದು 1 ವರ್ಷ ಬೇಕಾಗಿತ್ತು ಅದರದ್ದು ಬಡ್ಡಿ ಬರಲಿಕ್ಕೆ, ಹಾಗಾಗಿ ಕಾಯಬೇಕಾಗಿತ್ತು. ಅದಕ್ಕೆ 30 ಚಿಲ್ಲರೆ ಲಕ್ಷ ಕೊಟ್ಟು ಮ್ಯೂಸಿಯಂ ಮಾಡಿದ್ವಿ. ಈಗ ಈ 1 ಕೋಟಿಗೆ ಇಂಟ್ರೆಸ್ಟ್ ಬರುವಾಗ 1 ವರ್ಷ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಖರ್ಚನ್ನು ನಾನೇ ಭರಿಸ್ತೇನೆ ಮತ್ತೊಂದು ಅನೌನ್ಸ್ ಮಾಡಿದ್ದಾರೆ. ಹೀಗಾಗಿ ಬಹಳ ಅದಕ್ಕೆ ಧರ್ಮರಾಯರು ಅಂತ ಕರೆದದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ತಕ್ಷಣಕ್ಕೆ ಬಹಳ ಕ್ವಿಕ್ಕಾಗಿ ಲೇಟ್ ಆಯಿತು ಅಂತ ಹೇಳಿ ನನಗೆ ಬೈದಿದ್ದೀರಿ, ನಮಗೆ ಬೈದಿದ್ದೀರಿ, ಅರ್ಥ ಆಯಿತು ನನಗೆ. ನಾವು ಮಾಡಿದ ತಪ್ಪನ್ನು ನೀವು ಆಗಾಗ ಹೇಳದಿದ್ರೆ ಆಗುತ್ತೆ. ಅದಕ್ಕೆ ಸಾಕ್ಷಿ ಇಲ್ಲಿದ್ದಾರೆ, ಅಲ್ಲಿ ಟೇಕ್ ಇಟ್ ಅಪ್. ಎಲ್ಲರೂ ಸೋಲ್ಜರ್ಸ್ ಕಡೆ ಬಂದಿದ್ದಾರೆ, ಅವ್ರಿಗೆ ಹಿಡ್ಕೊಂಡು ಬೇಗ ಅದು ನೀಲನಕ್ಷೆ ತಯಾರು ಮಾಡ್ತೇವೆ, ಇದದ್ದು ಮಾಡಿ ಸಬ್ಮಿಟ್ ಮಾಡ್ತೇವೆ. ತಾವು ಬಂದು ತಮ್ಮ ಧರ್ಮಪತ್ನಿಯವರ ಜೊತೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ವಿಶೇಷ ಒಂದು ಮೆರುಗನ್ನು ನೀಡಿದ್ದೀರಿ. ತಮಗೆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ ತಮಗೆ, ತಮ್ಮ ಕುಟುಂಬದವರಿಗೆ ಎಲ್ಲರಿಗೂ ನಾನು ಬಂದಿರುವ ಎಲ್ಲ ಹಿರಿಯರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ನಾನು ಮುಗಿಸ್ತಾ ಇದ್ದಾನೆ. ಜೈ ಹಿಂದ್. ಅಮೃತ